ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ ನೋಡಿ, ಜಾತ್ರೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ 2 ಡೇಸ್ 3 ಡೇಸ್ ಇರುತ್ತೆ ಜಾತ್ರೆ. ಇವತ್ತಿಂದ ಏನಾಯಿತು ಅಂತ ತೋರಿಸ್ತೀನಿ. ಸೊ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ, ಕ್ಲಾಸ್ಮೇಟ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಜನ. ಅದು ತುಂಬ ಮಾತಾಡಿಸಿದ್ದು ಖುಷಿ ಆಯಿತು. ಅಲ್ಲ ಆಟೆ ಹೊಡ್ಕೊಂಡು ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತು. ಸೊ ಹಂಗಾಗಿ ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಒಂದು ದಿವಸದ್ದು ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತಿದ್ದು ತೋರಣ ಕಟ್ಟಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಜಾತ್ರೆಗೆ ಏನೇನು ಎತ್ತಂಥ ಕೆಲಸಗಳು ಇರ್ತಾವಲ್ಲ. ಸೊ ಹಂಗಾಗಿ ನಮ್ಮ ಅಪ್ಪ ತೋರಣ ತಂದಿದ್ರು. ನಮ್ಮ ಮನೆಗೆ ನಾನೇ ಯಾವಾಗಲೂ ತೋರಣ ಕಟ್ಟೋದು, ಯಾರೂ ಕಟ್ಟಲ್ಲ. ಸೊ ಹಂಗಾಗಿ ಎದ್ದು ತೋರಣ ಕಟ್ಟಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗನೆ ಎದ್ದಿದ್ದೆ. ಜಾತ್ರೆ ಅಲ್ವ, ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಬೇಗ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಮತ್ತು ಎಡೆಕ್ಕೆಲ್ಲ ಹೋಗಬೇಕು, ಇದು ಮಾಡಬೇಕು ಅಂತ ಎಲ್ಲ ಕೆಲಸನೂ ಬೇಗ 9 ಗಂಟೆ ಒಳಗಡೆ ಮುಗಿಸ್ಕೊಬಿಟ್ಟಿದ್ದೆ ಗೈಸ್. ನಮ್ಮ ಸರಿ ಹೊಸ ಬಳೆ ತೋರಿಸ್ತವ. ಇವಾಗಿನೂ ಬಂದಿದ್ರು, ವಿಡಿಯೋ ಮಾಡೋದೇ ಮರ್ತೆ ಅಲ್ಲ. ಹಿಂಗೆ ವಾ, ಸೂಪರ್. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತೇನವಾ? ಓಕೆ, ದೋಸೆ ಮತ್ತು ಮೊಸರು ಕಾಯಿ ಚಟ್ನಿ ಮಾಡಿದ್ದೀವಿ ಗೈಸ್. ತಿಂತಾರೆ ಮನೆ ಇವರು ನೋಡಿ, ಸಾಹೇಬ್ರು ಇವರು ಹಾಕೋ ಬಂದರು. ನಾನು ದೋಸೆ ಹೋಯ್ತಾ ಇದ್ದೀನಿ. ಅಲ್ಲಿ ಮನೆ ಕಸ ಗುಡಿಸಿದ್ದೀನಿ, ಮನೆ ಒರೆಸಿದ್ರೆ ಮುಗೀತು ಕೆಲಸ. ಹೊರಗಡೆ ರಂಗೋಲೆ ಬಿಟ್ಬಿಟ್ಟು ಬರಬೇಕು. ಅಲ್ಲೆಲ್ಲ ಓಡಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಒಡ್ಚಿಗೆ ಮಾಡ್ತಾಯಿದ್ದೀನಿ. ಸಂಜೆ ಎಡೆಗೆಲ್ಲ ಕೊಡೋಕ್ಕೆಲ್ಲ ದೋಸೆ ಮಾಡಬೇಕು. ಸೊ ಹಂಗಾಗಿ ಇರವ ಸರಿ, ಹಂಗಾಗಿ ಇವಾಗ ಒಡ್ಚಿಗೆ ಮಾಡಿ ಬೆಳಗ್ಗೆ ಸಂಜೆಗೆ ದೋಸೆ, ಪಲ್ಯ, ಮೊಸರನ್ನ, ಬೆಲ್ಲನ ಮಾಡಬೇಕು. ಒಡ್ಚಿಗೆ ಮಾಡಿ ಕಾಯಿ ಚಟ್ನಿ ಆಗಿದೆ. ಎಲ್ಲ ಕೆಲಸ ಮುಗ್ದಿದೆ ಆಲ್ಮೋಸ್ಟ್. ಮನೆ ಒಂದು ಒರೆಸ್ಕೋಬೇಕು. ಮನೆ ಒಂದು ಒರೆಸ್ಕೊಂಡು ರಂಗೋಲಿ ಬಿಡಬೇಕು. ಸೊ ಇಲ್ಲೆಲ್ಲ ಚಪ್ರ ಹಾಕ್ತಿದ್ರಲ್ಲ ದೇವಸ್ಥಾನಕ್ಕೆ, ಸೊ ಅದಕ್ಕೆ ಸುಮ್ಮನೆ ಆಗಿದ್ದೀನಿ. ಇದು ಕಾರೆಲ್ಲ ಹೋದ್ಮೇಲೆ ರಂಗೋಲಿ ಬಿಡೋಣ ಅಂತ ನೋಡಿ. ತೋರಣ ಕಟ್ಟಿ ಹೂವು ಮಾಡಿಸಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ತೋರಣ? ನಮ್ಮನೆಗೆ ನಾನೇ ತೋರಣ ಕಟ್ಟೋದು. ಸೊ ಹಂಗಾಗಿ ಅದು ಕಾರು ಹೋಯ್ತು. ಅಲ್ಲಿಂದ ತೊಳೆದಿದ್ದೀನಿ ಗೈಸ್, ಅಲ್ಲಿಂದ ಫುಲ್ ತೊಳೆದಿದ್ದೀನಿ. ಇವಾಗ ನೀರು ತಗ್ಗಿಸ್ಕೊಂಡು ಇದು ಮಾಡ್ತೀನಿ, ಏನು ರಂಗೋಲಿ ಬಿಡಬೇಕು. ರಂಗೋಲಿ ಬಿಟ್ಟು ಸ್ನಾನ ಮಾಡೋದಿಲ್ಲ. ರಂಗೋಲಿ ತರಿಸಿದ್ದೀನಿ ಬಣ್ಣ, ಇದು ಕೆಂಪುದು. ಅದು ರಂಗೋಲಿ ಖಾಲಿಯಾಗಿತ್ತು. ಪಾತ್ರೆನೂ ವಾಶ್ ಆಯಿತು. ಮನೆ ಒರೆಸ್ಕೊಂಡು ರಂಗೋಲಿ ಬಿಟ್ಟು ಸ್ನಾನ ಮಾಡೋದಷ್ಟೇ. ಇವ್ರ ಅಪ್ಪ ಮಕ್ಕಳಿಬ್ಬರು ತಿಂಡಿ ತಿಂತವ್ರೆ. ನನ್ನ ಮಗಳು ವೀಡಿಯೋ ಮಾಡ್ತಿದ್ದೀನಿ ಅಂತ ವೀಡಿಯೋ ಪಾಸ್ ಮಾಡಿದ್ಲು. ಕಾಫಿ ರೇಟ್ ಬರುತ್ತೆ ಅಂತ. ಗುಡ್ಡು, ವೆರಿ ಗುಡ್. ತಿನ್ನಿ ಚೆನ್ನಾಯ್ತು ಚಟ್ನಿ ಮಗಳೇ, ಸೂಪರಾ? ಪಪ್ಪ ಏನು ಹೇಳಲ್ಲ, ನೀನೇ ಹೇಳಬೇಕು. ಓಕೆ, ಎಲ್ಲ ಕೆಲಸ ಮುಗೀತು. ರಂಗೋಲಿನೂ ಬಿಟ್ಟೆ. ಈ ಥರ ಚೆನ್ನಾಗಿದೆಯಾ ರಂಗೋಲಿ? ನಮ್ಮ ಚಳಿ ಬಿಡಿಸ್ತೇವೆ. ಬಿಡಿಸೈತೆ ಚಳಿ ರಂಗೋಲಿನ? ಬೇಗ ಬಿಡಿಸ್ಬಾ, ಬಿಸಿಲು ಬಾ. ಸಾಕು, ಬೆಳಗ್ಗೆ ಬಿಡಿಸುವಂತೆ ನಾಳಿಕೆ. ಬಾರಮ್ಮ ನೀನು ಫಸ್ಟು. ಸಾಕು ಬಾ, ತಲೆ ಕಾಯುತ್ತೆ ಬಾ. ನೋಡು ನಾನೆಷ್ಟು ಬೇಗ ಬಿಡಿಸ್ತೆ ರಂಗೋಲಿನ. ಬಾ ಸಾಕು. ಸಾಕು ಬಾ, ಬೆಳಗ್ಗೆ ಬಿಡಿಸುವಂತೆ. ಖಾಲಿ ಮಾಡಬೇಡ, ಬೆಳಗ್ಗೆ ಇರಲ್ಲ ಆಮೇಲೆ. ಬಾ, ಬೆಳಗ್ಗೆ ಖಾಲಿ ಆಗುತ್ತೆ ಆಮೇಲೆ. ಸಾಕು, ತಗೋಬಾ, ಕೊಡು. ಎಲ್ಲ ಅಲ್ಲಿಗೆ ಹಾಕ್ಬೇಡ, ಕೊಡು. ನಾಳೆ ಬೇಡವಾ ಹಂಗ ನಿಂಗೆ ರಂಗೋಲಿ ಕೊಡೋದು ಬಿಡೋಕ್ಕೆ? ಬೇಕೋ ಬೇಡವಾ? ಬಾ ಮತ್ತೆ. ನಂದು ಸ್ನಾನ ಆಯಿತು. ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ. ಹೊಸ ಡ್ರೆಸ್ ತೋರಿಸಿದ್ನಲ್ಲ ನಿಮಗೆ, ಮದರ್ಸ್ಡೇಗೆ ಹೋಗಿ ತಗೊಬಂದಿತ್ತಲ್ಲ. ಸೊ ಆ ಡ್ರೆಸ್ ಇವತ್ತು ಈ ಡ್ರೆಸ್ ಹಾಕಿದ್ದೀನಿ. ನಾಳೆ ಇನ್ನೊಂದು ಡ್ರೆಸ್ ಹಾಕೋತೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ನಾನು ಸ್ನಾನ ಮಾಡ್ಕೊಂಡು ಬಂದು ಸಿಕ್ಕಿ ಸುಸ್ತಾಗೋಯ್ತು ಗೈಸ್. ತರಕಾರಿ ಕಟ್ ಮಾಡ್ತಾವ್ರಿ. ಫಸ್ಟ್ ಆಕಡೆ ಕಚ್ಕೋಬೇಕಾಯ್ತು. ಕಚ್ಚಕ್ಕೆ ಹೋದ್ರೆ ಸುಡುತ್ತೆ. ನಾಮ ಹಿಡ್ಕ ನೀನು.
ಓಕೆ ಗೈಸ್ ನೋಡಿ, ಜಾತ್ರೆ ಫೀಲ್ ಬಂದಿದೆ. ಇಲ್ಲೆಲ್ಲ ಲೈಟ್ ಹಾಕಿರೋದೆಲ್ಲ ಹತ್ತಿದೆ ನಮ್ಮ ಮನೆ ಹತ್ರ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಮನೆ ಅಲ್ಲ. ಇದು ನೋಡೋಕ್ಕೆ ಒಂದು ಖುಷಿ, ಕಣ್ಣಿಗೆ ಒಂದು ಹಬ್ಬ. ಇದು ಜಾತ್ರೆ ಫೀಲ್ ಅಂದರೆ. ಊರೊಳಗಡೆ ಹೋದ್ರೂ ಇನ್ನೂ ತುಂಬ ಚೆನ್ನಾಗಿದೆ ನೋಡಿ. ರಂಗೋಲಿ ಈ ಥರ ದೇವಸ್ಥಾನ ಹಿಂಗೆ ಕಾಣಿಸ್ತಾ ಇದೆ. ಇನ್ನು ನಮ್ಮ ಮನೆ ಹತ್ರ ನೋಡಿ, ಇದೆಲ್ಲ ಫುಲ್ ಹಾಕಿದಾರಾ, ಒಂಥರ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗಬೇಕು. ಯಾವ್ಯಾವ ಥರ ಪೂಜೆ ಮಾಡ್ತಾರೆ, ಹೇಗೆ ಏನು ಎತ್ತಕತ್ತೆ ಅಂತ ನಿಮಗೂ ತೋರಿಸ್ತೀನಿ. ಓಕೆನಾ, ಬನ್ನಿ ನಮ್ಮೂರ ಜಾತ್ರೆ ನೋಡಿ ಹೇಗಿದೆ ಅಂತ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇಲ್ಲಿಂದನೇ. ಬಾಕಿ ಬರೋಗು ಮಾಮಿ ನೋಡುವಂತೆ ಸರಿ ಹೋಗಲ್. ಮಾಮಿ ನೋಡಿ ಕೆರೆದ್ರೆ ಟಮಟೆ ಬರೆಸ್ತೈತೆ. ತಾತ ಕಾಯಿ ಸುಲಿತೈತಲ್ಲ ಹಿಡ್ಗೈ ಹಾಕಕ್ಕೆ. ಹಾಂ ಅಲ್ಲ, ಲಿಫ್ಟ್ ಪಂಪ್ ಹಾಕೋ ಬರೋಗಿ ಹೋಗಿರಂತೆ ಮಾಮಿ ತಕ್ಕೆ. ಮಾಮಿಗೆ ಹೋಗೋಣ ಹೋಗಿ ಎಲ್ಲರೂ. ತೋರ್ಸು ಹೆಂಗೈತೆ ನೋಡು, ಹೋಗು ಬೇಗ. ಆಂಟಿ ಆಂಟಿ ಹೋಗಿರಂಗವ್ರೆ, ಬಾಗ್ಲಾಕೈತೆ. ಜಾತ್ರೆ ಊರೊಳಗೆ ಹೋಯ್ತಿದ್ವಿ. ಅವಳನ್ನ ನಂದಿನಿ ಅಂತ ಸಾಂಗ್ ಹೇಳ್ಕೊಂಡು ಹೋಯ್ತಾಳೆ ಗೈಸ್. ತೋರಿಸ್ತೀನಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ನೋಡಿ ಗೈಸ್. ಲೈಟ್ ಸೆಟ್ಟಿಂಗ್, ಲೈಟ್ ಸೆಟ್ ಹೋಯ್ತಾ ಇದ್ದೀರಾ ನೀವು? ಯಾವಾಗ ಬಂದ್ರಿ? ಸರಿ, ಹೆಂಗೆ ಕಾಣಿಸ್ತೈತೆ ಸ್ಕೂಲು ಮಾಮಿ ನೋಡಿ ಗೈಸ್. ಜನ ಇದ್ದಾರೆ. ವಾವ್, ಇದು ಜಾತ್ರೆ. ಸುಮ್ಮನಿರು, ಅಲ್ಲಿ ಮಾಮಿ ಬತ್ತೈತೆ ನೋಡಲ್ಲಿ. ನಮ್ಮೂರ ದೇವಸ್ಥಾನ. ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ. ಸರಿ, ಇವಳನ್ನೇ ಕಿತ್ಕೊಂಡಿದ್ದೀಯ ನೀನು? ಯಾಕವ್ವ? ಮಾಮಿ ನೋಡೋಣ ಇಡೀ ನೋಡಿಲ್ಲ ಎಷ್ಟೊಂದು ಜನ ಇದ್ದಾರೆ. ಸರಿ, ಅಲ್ಲಿ ನೋಡಿಲ್ಲ, ಅಲ್ಲಿ ಎಷ್ಟೊಂದು ಜನ ಐತೆ. ನೋಡಿ ಗೈಸ್, ಜನನ ಎಷ್ಟೊಂದು ಜನ ಇದ್ದಾರೆ ನೋಡಿ ಅಲ್ಲಿ. ಜನ ಸಾಗರ. ಜಾತ್ರೆ ಅಂದರೆ ಇದು ಗುರು. ನಮ್ಮೂರಲ್ಲಿ 11 ವರ್ಷ ಆಗಿತ್ತು ಜಾತ್ರೆ ಮಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಜನಗಳು ಆಲ್ರೆಡಿ ಶಾಮಿಲ್ ಹಾಕೋರೆ ನಾಳೆ ಮಟನ್ ಊಟಕ್ಕೆ. ಇಲ್ಲಿಂದ ಜನ ನೋಡಿ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಚಾಮುಂಡೇಶ್ವರಿ. ಅಲ್ಲಿ ನೋಡಿ, ಅಲ್ಲಿ ದೇವ್ರು ಬಂದಿದೆ ನೋಡಿ, ಚೆನ್ನಾಗಿದೆಯಲ್ಲ. ನಾನೆಲ್ಲಿ ನಿಂತಿದ್ದೀನಿ ಗೊತ್ತಾ? ತೋರಿಸ್ತೀನಿ ನೋಡಿ. ಯಾವುದೋ ಇದ್ರ ಮೇಲೆ ನಿಂತಿದ್ದೀನಿ, ಕಾಣಿಸಲ್ಲ ಅಂದ್ಬಿಟ್ಟು ನೋಡಿ ಗಾಯ್ಸ್. ಇದು ಎಂಥದ್ದು ಹುಳ ವಾಕ್ ಮಾಡ್ತಾಯಿದ್ವಿ, ಮೇಲಿಂದ ತಪ್ಪಂತ ಬಿತ್ತು. ಪಾಪ ಏನು ಮಾಡೋದು, ಇದನ್ನು ಉಲ್ಟಾ ಮಾಡಿಬಿಡ್ತೀನಿ ಆಯಿತಾ. ನನಗೂ ಮುಟ್ಟೋಕ್ಕೆ ಭಯ ಆಯ್ತೈತೆ. ಹೆಂಗಾರು ಹೋಗಲಿ ನೋಡಿ. ಎಂಥ ಹುಳ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಅಯ್ಯೋ ಸರಿ ಹೋಯ್ತು. ಬಾ 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 ಬಾ, ನಮ್ಮ ಕಡೆ ಕಾರ್ ಬಿಟ್ರೆ ಕಷ್ಟ ನಡಿ. ಆಯ್ತು, ಮನೆಗೆ ಹೋಗಪ್ಪ. ಇದು ಯಾರೋ ಹುಳ ಗೈಸ್, ಮೇಲಿಂದ ಬಿತ್ತು. ನಾವು ರಾತ್ರಿ 12 ಗಂಟೆ ಆಯಿತು ವಾಕ್ ಮಾಡ್ತಿದ್ವಿ. ಇವಾಗ ಊಟ ಮಾಡಿ ದೇವಸ್ಥಾನದಿಂದ ಬಂದು